ಸೂಕ್ತ ಸಾಕ್ಷ್ಯಾಧಾರಗಳಿಲ್ಲದೆ ಏಕಾಏಕಿ ಪಾಕಿಸ್ತಾನ ವಿರುದ್ಧ ಯುದ್ಧ ಘೋಷಣೆ ಮಾಡೋದಕ್ಕೆ ಬರಲ್ಲ. ಎರಡು ದೇಶಗಳ ಗಡಿಯಲ್ಲಿನ ಉದ್ವಿಗ್ನತೆಯನ್ನು ತಗ್ಗಿಸುವಂತೆ ಅಮೆರಿಕ ಸಲಹೆ ಕೊಟ್ಟಿದೆ. ಭಾರತದ ಪ್ರತೀಕಾರದ ಹೆಜ್ಜೆಗೆ ಪಾಕಿಸ್ತಾನ ಪತ್ರಗುಡ್ತಾ ಇದೆ. ಅಮೆರಿಕದ ಸಹಾಯವನ್ನು ಕೋರಿದೆ ಪಾಕಿಸ್ತಾನ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಖುದ್ದು ಪ್ರಧಾನಿಯೇ ಮನವಿಯನ್ನು ಮಾಡಿಕೊಂಡಿದ್ದಾರಂತೆ. ಪಾಕ್ ಭಾರತ ಮಧ್ಯಪ್ರವೇಶಿಸಿದೆ ಈಗ ಅಮೆರಿಕ. ಈ ಹಿಂದೆ ಕಾರ್ಗಿಲ್ ಸಂದರ್ಭದಲ್ಲೂ ಕೂಡ ಪಾಕಿಸ್ತಾನ ಮಾಡಿದ ಇದೇ ಕೆಲಸ. ಈಗ ಮತ್ತೊಮ್ಮೆ ಪಾಕಿಸ್ತಾನದ ಪ್ರಧಾನಿ ಅಮೆರಿಕದ ಕಾಲು ಹಿಡ್ಕೊಳ್ಳೋದಕ್ಕೆ ಮುಂದಾಗಿದ್ದಾರೆ. ದಯಮಾಡಿ ಈ ಭಾರತದ ಇಂದ ನಮಗೆ ರಕ್ಷಣೆ ಕೊಡಿಸಿ ಅನ್ನುವಂತಹ ನಿಟ್ಟಿನಲ್ಲಿ. ನೋಡಿ, ಯಾವಾಗಲೂ ಕೂಡ ಪಾಕಿಸ್ತಾನದ ಉಸಿರು ಒಳ್ಳಿ ಬುದ್ಧಿ ಇದೇನೆ. ಒಂದು ಕಡೆ ವಿಶ್ವಸಂಸ್ಥೆ ಬಳಿ ಹೋಗುತ್ತೆ, ಮತ್ತೊಂದು ಕಡೆ ಅಮೆರಿಕದ ಬಳಿ ಹೋಗುತ್ತೆ. ಏನಾದರೂ ಮಾಡಿ ನಮ್ಮನ್ನು ರಕ್ಷಿಸಿ, ಭಾರತದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳು ದಿಗಿಲು ಹುಟ್ಟಿಸ್ತಾ ಇದೆ ಅನ್ನುವಂತಹ ಮನವಿಯನ್ನು ಮಾಡಿಕೊಂಡಿರುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಅಲ್ಲಿಗೆ ಒಂದಂತೂ ಸ್ಪಷ್ಟ, ಅಮೆರಿಕದ ಮೂಲಕ ಅಥವಾ ವಿಶ್ವಸಂಸ್ಥೆಯ ಮೂಲಕ ಭಾರತದಿಂದ ಬಚಾವಾಗುವಂತಹ ಕೆಲಸಕ್ಕೆ ಪಾಕಿಸ್ತಾನ ಮುಂದಾಗುವಂತಹ ಪ್ಲಾನನ್ನು, ಒಂದು ರೂಪುರೇಷೆಯನ್ನು ಮಾಡಿಕೊಂಡಿದೆ ಅನ್ನುವಂತಹ ವಿಚಾರ ಗೊತ್ತಾಗಿದೆ. ಈಗಾಗಲೇ ಜೈಶಂಕರ್ ಅವರಿಗೆ ಕರೆ ಕೂಡ ಬಂದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ಶಬೀರ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಬೀರ್, ಪಾಕಿಸ್ತಾನ ತನ್ನ ಊಸರವಳ್ಳಿ ಬುದ್ಧಿಯನ್ನು ಮುಂದುವರಿಸ್ತಾ ಅಂಥೇಳಿ ಒಂದು ಕಡೆ ಗಡಿಯಲ್ಲಿ ಅಪ್ರಚೋದಿತ ದಾಳಿ, ಮತ್ತೊಂದು ಕಡೆ ವ್ಯತಿರಿಕ್ತವಾದಂತಹ ಹೇಳಿಕೆ, ಅದರ ನಡುವೆ ವಿಶ್ವಸಂಸ್ಥೆಯನ್ನು ಕಾಂಟ್ಯಾಕ್ಟ್ ಮಾಡೋದು, ಅಮೇರಿಕಾವನ್ನು ಕಾಂಟ್ಯಾಕ್ಟ್ ಮಾಡೋದು, ನಮ್ಮನ್ನು ರಕ್ಷಿಸಿ ಅನ್ನುವಂತಹ ಒಂದು ವಿಚಾರವನ್ನು ಪೋರ್ಟ್ರೈ ಮಾಡೋದು, ಏನನ್ನು ಮಾಡೋದಕ್ಕೆ ಹೊರಟಿದೆ ಅಂಥೇಳಿ ಪಾಕಿಸ್ತಾನ. ಅಂದರೆ ಈಗ ಅಮೆರಿಕ ಹೇಳಿದ ತಕ್ಷಣ ಭಾರತ ಹಿಂದೆ ಸರಿಯುವಂತಹ ಸ್ಥಿತಿಯಲ್ಲಿ ಇದೆಯಾ ಅಂಥೇಳಿ ಶಬೀರ್? ಪ್ರೇಮ್, ನೋಡಿ, ಬಾಹ್ಯ ಲೋಕಕ್ಕೆ ಪಾಕಿಸ್ತಾನ ನಾನು ಶಕ್ತಿಶಾಲಿ, ನಾನು ಕೂಡ ಯಾವುದಕ್ಕೂ ಕೂಡ ಹೆದರೋದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಪ್ರತಿಬಿಂಬಿಸಿಕೊಳ್ಳುವಂಥ ಪ್ರಯತ್ನಗಳನ್ನ ಮಾಡ್ತಾ ಇದೆ. ಸಿಂಧು ಜಲ ಒಪ್ಪಂದವನ್ನು ರದ್ದು ಮಾಡಿದ ಬೆನ್ನಲ್ಲೇ ರಕ್ತ ಹರಿಸುವ, ಅಣ್ವಸ್ತ್ರ ಪ್ರಯೋಗಿಸುವಂಥ ಹೇಳಿಕೆಗಳನ್ನು ಕೊಟ್ಟಿತ್ತು. ಮತ್ತು ನಿನ್ನೆ ಪಾಕಿಸ್ತಾನ ಸಂಸತ್ನಲ್ಲೂ ಕೂಡ ಯುದ್ಧ ಮಾಡುವಂಥ ತಾಕತ್ತು ನಮಗೂ ಕೂಡ ಇದೆ, ನಾವು ಕೂಡ ಯುದ್ಧವನ್ನು ಮಾಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಪಾಕ್ನ ಉಪ ಪ್ರಧಾನಿ ಕೂಡ ಹೇಳಿದರು. ಹೀಗೆ ನಿರಂತರವಾದಂಥ ಹೇಳಿಕೆಗಳನ್ನು ಕೊಡ್ತಿದ್ದಂಥ ಪಾಕಿಸ್ತಾನ ಈಗ ತೆರೆಮರೆಯಲ್ಲಿ ಯುದ್ಧ ಬೇಡ ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳನ್ನ ಕೂಡ ಮಾಡ್ತಾ ಇದೆ. ಈ ನಿಟ್ಟಿನಲ್ಲಿ ವಿಶ್ವಸಂಸ್ಥೆಯನ್ನು ಮತ್ತು ಅಮೆರಿಕವನ್ನು ಸಂಪರ್ಕಿಸುವಂಥ ಕೆಲಸವನ್ನು ಕೂಡ ಮಾಡಿರುವಂಥದ್ದು. ಭಾರತಕ್ಕೆ ಸುಮ್ಮನಿರುವಂತೆ ಸೂಚನೆಯನ್ನು ಕೊಡಿ ಅನ್ನುವಂಥ ನಿಟ್ಟಿನಲ್ಲಿ ಮನವಿಯನ್ನು ಕೂಡ ಮಾಡ್ಕೊಳ್ತಾ ಇರುವಂಥದ್ದು. ಹೀಗಾಗಿ ಈಗ ಅಮೆರಿಕ ಕೂಡ ಮಧ್ಯಪ್ರವೇಶ ಮಾಡುವಂಥ ಕೆಲಸವನ್ನು ಕೂಡ ಮಾಡಿರುವಂಥದ್ದು. ವಿದೇಶಾಂಗ ಇಲಾಖೆಯ ಸಚಿವರಾಗಿರುವಂತಹ ಜೈಶಂಕರ್ ಜೊತೆಗೆ ಅವರು ಅಮೆರಿಕದ ರಾಯಭಾರಿ ಕಚೇರಿಗಳಿಂದಲೂ ಕೂಡ ಈಗ ದೂರವಾಣಿ ಕರೆಗಳು ಬಂದಿರುವಂಥದ್ದು. ಎರಡೂ ದೇಶಗಳ ನಡುವೆ ಶಾಂತಿಯನ್ನು ಕಾಪಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮಧ್ಯಸ್ಥಿಕೆ ವಹಿಸುವಂಥ ಕೆಲಸವನ್ನು ಕೂಡ ಈಗ ಅಮೆರಿಕ ಮಾಡ್ತಾ ಇರುವಂಥದ್ದು. ಆದರೆ ಅಮೆರಿಕದ ಮನವಿಗೆ ಭಾರತ ಒಪ್ಕೊಳ್ಳುತ್ತಾ ಅನ್ನುವಂಥ ಸದ್ಯಕ್ಕಿರುವಂಥ ಪ್ರಶ್ನೆ. ಯಾಕೆಂದರೆ ಭಾರತದ ಮತ್ತು ಅಮೆರಿಕದ ಸಂಬಂಧ ಕೂಡ ಈಗ ಸದ್ಯಕ್ಕೆ ಚೆನ್ನಾಗಿರುವಂಥ ಹಿನ್ನೆಲೆಯಲ್ಲಿ ಕೆಲವೊಂದಿಷ್ಟು ಸಲಹೆಗಳನ್ನು ಅಮೆರಿಕದಿಂದ ಕೂಡ ತೆಗೆದುಕೊಳ್ಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಈಗ ಎರಡೂ ದೇಶಗಳ ನಡುವೆ ರಾಜಿ ಸಂಧಾನಕ್ಕೂ ಕೂಡ ಅಮೆರಿಕ ಮುಂದಾಗಿರುವಂಥದ್ದು. ಭಾರತ ಇದನ್ನು ಎಷ್ಟು ಸೀರಿಯಸ್ ಆಗಿ ಪರಿಗಣಿಸುತ್ತೆ ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸಬೇಕಾಗತ್ತೆ. ಪ್ರೇಮ್.